ನಿನ್ನೆ ಹಾಸನದಲ್ಲಿ ನಡೆದಂತಹ ಈ ದುರ್ಘಟನೆಯಲ್ಲಿ 9 ಜನ ಮೃತರಾಗಿದ್ದಾರೆ. ಇದಲ್ಲದೆ ಒಬ್ರು ಇನ್ನೂ ಸ್ವಲ್ಪ ಕ್ರಿಟಿಕಲ್ ಹಂತದಲ್ಲಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ. ಸುಮಾರು 20 ಜನ ಇನ್ನು ಆಸ್ಪತ್ರೆಯಲ್ಲಿ, ಕೆಲವರಿಗೆ ಗಂಭೀರ ಗಾಯ ಆಗಿದೆ, ಕೆಲವರಿಗೆ ಫ್ರಾಕ್ಚರ್ ಆಗಿದೆ, ಇನ್ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. 20 ಜನ ಇನ್ನು ಆಸ್ಪತ್ರೆಯಲ್ಲಿದ್ದಾರೆ. ಅದರ ಪೈಕಿ ಒಬ್ರು ಸ್ವಲ್ಪ ಇನ್ನು ಅವರು ಅಪಾಯದಿಂದ ಹೊರಗಡೆ ಬಂದಿಲ್ಲ, ಸ್ಟೇಬಲ್ ಆಗಿದ್ದಾರೆ. ಆದ್ರೆ ಇನ್ನೂ ಕೂಡ ಅಪಾಯದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನ್ನೆ ಸ್ಥಳದಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಸೇರಿಸಿದ್ರೆ 9 ಜನ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ. ಇದೊಂದು ಹೃದಯ ವಿದ್ರಾವಕ ಘಟನೆ, ಕರಳು ಕಲಕುವಂತಹ ಒಂದು ದುರ್ಘಟನೆ. ಸರ್ಕಾರದ ಪರವಾಗಿ ನಾನು ಈ ದುರ್ಘಟನೆಯಲ್ಲಿ ಪ್ರಾಣಹಾನಿ ಆದಂತವರು ಮತ್ತು ಅವರ ಕುಟುಂಬದವರಿಗೆ ಮತ್ತು ಗಾಯಾಳುಗಳು ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಇದು ಅವರು ಕುಟುಂಬದವರಿಗೆ ಆಗಿರುವ ನಷ್ಟ ನಾವು ಭರಿಸ್ಲಿಕ್ಕೆ ಕಷ್ಟ. ನಮ್ಮ ಮಾತಿನಿಂದ ಅವರಿಗೆ ಏನು ಕೂಡ ಸಮಾಧಾನ ಆಗೋದಿಲ್ಲ. ಆದ್ರೆ ಅವರ ದುಃಖದಲ್ಲಿ ನಾವು ಕೂಡ ದುಃಖಿಗಳಾಗಿ ಭಾಗಿಯಾಗಿದ್ದೇವೆ. ಯಾಕೆಂದ್ರೆ ಇಂಥ ಘಟನೆ ನಮ್ಮ ಮನುಷ್ಯರ ಮನಸ್ಸನ್ನ, ಹೃದಯವನ್ನ ಕಲಕುವಂತಹ ಘಟನೆಗಳು. ಇದು ರಸ್ತೆ ಮೇಲೆ ಆಗಿರುವಂತಹ ಒಂದು ಅಪಘಾತವೂ ಸಹ ಹೌದು. ದುರ್ಘಟನೆ ಅನ್ನೋದರ ಜೊತೆಗೆ ಒಂದು ರಸ್ತೆಯ ಅಪಘಾತವೂ ಕೂಡ ಹೌದು. ಏನೇ ಆದ್ರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆದಾಗ ನಾವ್ಯಾರು ಕೂಡ ಮನುಷ್ಯರಾಗಿರ್ತಕ್ಕಂಥವ್ರು ಸಹಿಸ್ಕೊಳ್ಳಿಕ್ಕೆ ನಮ್ಮ ಸಹನೆಯ ಕಟ್ಟೆಯನ್ನ ಮೀರ್ತಕ್ಕಂತಹ ಒಂದು ದುರ್ಘಟನೆ ನಡೆದಿದೆ. ಮತ್ತೊಮ್ಮೆ ಇದಕ್ಕೆ ದುಃಖವನ್ನ ನಾನು ಸಹ ಅವರ ದುಃಖದಲ್ಲಿ ಭಾಗಿಯಾಗ್ತಾ, ಎರಡನೇದು, ಈಗ ಯಾರ್ಯಾರು ಸದ್ಯ ಆಸ್ಪತ್ರೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ವ್ಯವಸ್ಥೆಯನ್ನ ಮಾಡಲಾಗಿದೆ.